ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತ ಪ್ರತಿ ವರ್ಷ ಕೃಷ್ಣ ಪಕ್ಷ ಪ್ರತಿ ತಿಂಗಳ ಶುಕ್ಲ ಪಕ್ಷ ತ್ರಯೋದಶಿ ದಿನ ಬರುತ್ತದೆ. ಈ ತ್ರಯೋದಶಿ ತಿಥಿಯಂದು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಉಪವಾಸವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರದೋಷ ವ್ರತದ ದಿನದಂದು ದಾನ ಮಾಡೋದ್ರಿಂದ ಶಿವ ಪಾರ್ವತಿಯರು ಸಂತುಷ್ಟರಾಗಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಬಾರಿ ಪ್ರದೋಷ ವ್ರತ ಜೂನ್ 19 ಬುಧವಾರ ಬಂದಿದೆ. ಈ ಉಪವಾಸವು ಬುಧವಾರದಂದು ಬರುತ್ತದೆ. ಇದನ್ನು ಬುಧ ಪ್ರದೋಷ ಉಪವಾಸವೆಂದು ಕರೆಯಲಾಗುತ್ತದೆ. ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿಯು ಜೂನ್ 19 ಬೆಳಗ್ಗೆ 7:28 ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜೂನ್ 20 ಬೆಳಗ್ಗೆ 7:49 ಕೊನೆಗೊಳ್ಳುತ್ತದೆ. ಪ್ರದೋಷ ವ್ರತದ ಸಮಯದಲ್ಲಿ ಸೂರ್ಯಾಸ್ತದ 45 ನಿಮಿಷಗಳ ಮೊದಲು ಸೂರ್ಯಾಸ್ತದ ನಂತರ 45 ನಿಮಿಷಗಳ ಪೂಜೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತ ಪ್ರತಿ ವರ್ಷ ಕೃಷ್ಣ ಪಕ್ಷ ಪ್ರತಿ ತಿಂಗಳ ಶುಕ್ಲ ಪಕ್ಷ ತ್ರಯೋದಶಿ ದಿನ ಬರುತ್ತದೆ. ಈ ತ್ರಯೋದಶಿ ತಿಥಿಯಂದು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಉಪವಾಸವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರದೋಷ ವ್ರತದ ದಿನದಂದು ದಾನ ಮಾಡೋದ್ರಿಂದ ಶಿವ ಪಾರ್ವತಿಯರು ಸಂತುಷ್ಟರಾಗಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಬಾರಿ ಪ್ರದೋಷ ವ್ರತ ಜೂನ್ 19 ಬುಧವಾರ ಬಂದಿದೆ. ಈ ಉಪವಾಸವು ಬುಧವಾರದಂದು ಬರುತ್ತದೆ. ಇದನ್ನು ಬುಧ ಪ್ರದೋಷ ಉಪವಾಸವೆಂದು ಕರೆಯಲಾಗುತ್ತದೆ. ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿಯು ಜೂನ್ 19 ಬೆಳಗ್ಗೆ 7:28 ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜೂನ್ 20 ಬೆಳಗ್ಗೆ 7:49 ಕೊನೆಗೊಳ್ಳುತ್ತದೆ. ಪ್ರದೋಷ ವ್ರತದ ಸಮಯದಲ್ಲಿ ಸೂರ್ಯಾಸ್ತದ 45 ನಿಮಿಷಗಳ ಮೊದಲು ಸೂರ್ಯಾಸ್ತದ ನಂತರ 45 ನಿಮಿಷಗಳ ಪೂಜೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತ ಪ್ರತಿ ವರ್ಷ ಕೃಷ್ಣ ಪಕ್ಷ ಪ್ರತಿ ತಿಂಗಳ ಶುಕ್ಲ ಪಕ್ಷ ತ್ರಯೋದಶಿ ದಿನ ಬರುತ್ತದೆ. ಈ ತ್ರಯೋದಶಿ ತಿಥಿಯಂದು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಉಪವಾಸವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರದೋಷ ವ್ರತದ ದಿನದಂದು ದಾನ ಮಾಡೋದ್ರಿಂದ ಶಿವ ಪಾರ್ವತಿಯರು ಸಂತುಷ್ಟರಾಗಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಬಾರಿ ಪ್ರದೋಷ ವ್ರತ ಜೂನ್ 19 ಬುಧವಾರ ಬಂದಿದೆ. ಈ ಉಪವಾಸವು ಬುಧವಾರದಂದು ಬರುತ್ತದೆ. ಇದನ್ನು ಬುಧ ಪ್ರದೋಷ ಉಪವಾಸವೆಂದು ಕರೆಯಲಾಗುತ್ತದೆ. ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿಯು ಜೂನ್ 19 ಬೆಳಗ್ಗೆ 7:28 ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜೂನ್ 20 ಬೆಳಗ್ಗೆ 7:49 ಕೊನೆಗೊಳ್ಳುತ್ತದೆ. ಪ್ರದೋಷ ವ್ರತದ ಸಮಯದಲ್ಲಿ ಸೂರ್ಯಾಸ್ತದ 45 ನಿಮಿಷಗಳ ಮೊದಲು ಸೂರ್ಯಾಸ್ತದ ನಂತರ 45 ನಿಮಿಷಗಳ ಪೂಜೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತ ಪ್ರತಿ ವರ್ಷ ಕೃಷ್ಣ ಪಕ್ಷ ಪ್ರತಿ ತಿಂಗಳ ಶುಕ್ಲ ಪಕ್ಷ ತ್ರಯೋದಶಿ ದಿನ ಬರುತ್ತದೆ. ಈ ತ್ರಯೋದಶಿ ತಿಥಿಯಂದು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಉಪವಾಸವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರದೋಷ ವ್ರತದ ದಿನದಂದು ದಾನ ಮಾಡೋದ್ರಿಂದ ಶಿವ ಪಾರ್ವತಿಯರು ಸಂತುಷ್ಟರಾಗಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಬಾರಿ ಪ್ರದೋಷ ವ್ರತ ಜೂನ್ 19 ಬುಧವಾರ ಬಂದಿದೆ. ಈ ಉಪವಾಸವು ಬುಧವಾರದಂದು ಬರುತ್ತದೆ. ಇದನ್ನು ಬುಧ ಪ್ರದೋಷ ಉಪವಾಸವೆಂದು ಕರೆಯಲಾಗುತ್ತದೆ. ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿಯು ಜೂನ್ 19 ಬೆಳಗ್ಗೆ 7:28 ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜೂನ್ 20 ಬೆಳಗ್ಗೆ 7:49 ಕೊನೆಗೊಳ್ಳುತ್ತದೆ. ಪ್ರದೋಷ ವ್ರತದ ಸಮಯದಲ್ಲಿ ಸೂರ್ಯಾಸ್ತದ 45 ನಿಮಿಷಗಳ ಮೊದಲು ಸೂರ್ಯಾಸ್ತದ ನಂತರ 45 ನಿಮಿಷಗಳ ಪೂಜೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ.